My dear students, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಟೆಂಪೆಸ್ಟ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಈ ಒಂದು ನಾಟಕದ ಕನ್ನಡದ ಒಂದು ಸರಳ ಸಾರಾಂಶವನ್ನು ಕಲಿಯೋಣ. ದ ಟೆಂಪೆಸ್ಟ್ ಈ ನಾಟಕವು ವಿಲಿಯಂ ಶೇಕ್ಸ್ಪಿಯರರು ಬರೆದಿರತಕ್ಕಂತಹ ನಾಟಕವಾಗಿರುತ್ತೆ. ಇದು 1610ರಿಂದ 1611ರಲ್ಲಿ ಬರೆದಿರಬಹುದಾಗಿರತಕ್ಕಂತಹ ಒಂದು ನಾಟಕ ಅಂತ ಊಹೆ ಮಾಡಲಾಗಿದೆ. ಈ ಒಂದು ನಾಟಕ ಅವರು ಬರೆದಿರ್ತಕ್ಕಂಥ ಕೊನೆಯ ನಾಟಕಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇಲ್ಲಿ ಈ ಒಂದು ನಾಟಕವು ಒಂದು ಹಡಗಿನ ಮೇಲೆ ಬಿರುಗಾಳಿಯಲ್ಲಿ ಸಂಭವಿಸಿದ ನಂತರ ನಡೀತಕ್ಕಂತಹ ನಾಟಕ. ಅಂದರೆ ಇಲ್ಲಿ ಟೆಂಪೆಸ್ಟ್ ಅಂದರೆ ಬಿರುಗಾಳಿ, ಚಂಡಮಾರುತ ಅಥವಾ ಸುಂಟರಗಾಳಿ ಅಂತ ಅರ್ಥ ಬರುತ್ತೆ. ಇಲ್ಲಿ ಈ ಒಂದು ನಾಟಕದಲ್ಲಿ ಒಂದು ಆಕ್ಟ್ 1 ಅಂತಕ್ಕಂಥದ್ದು ಹಡಗಿನ ಮೇಲೆ ನಡೆಯುತ್ತೆ. ಉಳಿದಿರ್ತಕ್ಕಂತಹ ಎಲ್ಲ ಒಂದು ಆ್ಯಕ್ಟ್ಗಳು ಒಂದು ಐಲ್ಯಾಂಡ್ನಲ್ಲಿ, ಒಂದು ದ್ವೀಪದಲ್ಲಿ ನಡೆಯುತ್ತೆ. ಈ ಒಂದು ನಾಟಕದಲ್ಲಿ ಪ್ರಾಸ್ಪೆರೋ ಎಂಬ ಒಬ್ಬ ಮಾಂತ್ರಿಕ ತನ್ನ ಮಗಳು ಮಿರಿಂಡಾ ಮತ್ತು ಇಬ್ಬರು ಸೇವಕರಾಗಿರ್ತಕ್ಕಂತಹ ಕ್ಯಾಲಿಬನ್ ಒಬ್ಬ ರಾಕ್ಷಸ ಮತ್ತು ಏರಿಯಲ್ ಅಂತಕ್ಕಂತಹ ಒಂದು ಆತ್ಮದೊಂದಿಗೆ ಈ ನಾಟಕ ನಡೆಯುತ್ತೆ. ಈ ನಾಟಕದಲ್ಲಿ ಒಂದು ಮ್ಯಾಜಿಕ್, ಹಾಗೆ ಒಂದು ಸೇಡು, ಒಂದು ಕ್ಷಮೆ ಮತ್ತು ಕುಟುಂಬದವರಿಂದ ಆಗ್ತಕ್ಕಂಥ ಒಂದು ವಿಶ್ವಾಸಘಾತದ ಒಂದು ವಿಷಯಗಳನ್ನು ಒಳಗೊಂಡಿರತಕ್ಕಂತಹ ನಾಟಕವಾಗಿರುತ್ತೆ. ಮತ್ತು ಈ ಒಂದು ನಾಟಕದಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹ ಪಾತ್ರಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಈ ನಾಟಕದ ಮುಖ್ಯ ಪಾತ್ರಗಳಲ್ಲಿ ಪ್ರಾಸ್ಪೆರೋ, ಈತ ಈ ಒಂದು ನಾಟಕದ ಪ್ರೊಟಗ್ಯಾನಿಸ್ಟ್, ಒಬ್ಬ ನಾಯಕನಾಗಿರ್ತಾನೆ. ಈತ ಮಿಲನ್ ಒಬ್ಬ ಮಾಜಿ ಡ್ಯೂಕ್, ಒಬ್ಬ ರಾಜನಾಗಿರ್ತಾನೆ. ಇವನು ತುಂಬ ಕರುಣಾಮಯಿ, ಮಾಂತ್ರಿಕ ಮತ್ತು ಸೇಡು ತೀರಿಸಿಕೊಳ್ಳುವ ಒಂದು ವಿಷಯವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಈತ ಆ ಒಂದು ಸಂಕೀರ್ಣ ಒಂದು ಕ್ಯಾರೆಕ್ಟರ್, ಅಂದರೆ ಒಂದು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ಅಂದರೆ ಈ ಒಬ್ಬ ಪ್ರಾಸ್ಪೆರೋನ ಒಬ್ಬ ಸಹೋದರನಾಗಿರ್ತಕ್ಕಂಥ ಆಂಟೋನಿಯೋ ಏನು ಮಾಡ್ತಾನೆ, ನೇಪಲ್ಸ್ನ ರಾಜ ಆಲ್ಫೋನ್ಸೋನ ಒಂದು ಜೊತೆ ಸೇರಿ ಇಲ್ಲಿ ಪ್ರಾಸ್ಪೆರೋನನ್ನು ಒಂದು ಸಿಂಹಾಸನದಿಂದ ಇಳಿಸಿರ್ತಾನೆ. ಆಗ ಈ ಪ್ರಾಸ್ಪೆರೋ ಮತ್ತು ಅವನ ಮಗಳು ಮಿರಿಂಡಾ ಅವರನ್ನು ಈ ಸಮುದ್ರದ ಮೇಲೆ ತೇಲಿಬಿಟ್ಬಿಟ್ಟಿರ್ತಾನೆ. ಅವರಿಂದ ಸಿಂಹಾಸನ ಕಸಿದ ಮೇಲೆ ಅವರು ಒಂದು ನಿರ್ಜನವಾದ ದ್ವೀಪವನ್ನು ತಲುಪ್ತಾರೆ. ಆ ದ್ವೀಪದಲ್ಲಿ ಆ ಪ್ರಾಸ್ಪೆರೋ ತನ್ನ ಮಾಂತ್ರಿಕ ಶಕ್ತಿಗಳನ್ನು ಬಳಸ್ಕೊಂಡು ಒಂದು ಪಾತ್ರಗಳನ್ನು, ಅಲ್ಲಿರ್ತಕ್ಕಂತಹ ಒಂದು ಕ್ಯಾರೆಕ್ಟರ್ಸನ್ನು ನಿಯಂತ್ರಣ ಮಾಡ್ತಾನೆ. ಅವನು ಒಂದು ಆತ್ಮವಾಗಿರ್ತಕ್ಕಂಥ ಏರಿಯಲ್ ಮತ್ತು ಆ ದ್ವೀಪದ ಇನ್ನೊಬ್ಬ ನಿವಾಸಿಯಾಗಿರ್ತಕ್ಕಂಥ ಕ್ಯಾಲಿಬನ್ನನ್ನು ಕಂಟ್ರೋಲ್ ಮಾಡಿಕೊಂಡು ತನ್ನ ವಶದಲ್ಲಿ ಇಟ್ಕೋತಾನೆ. ಇವನ ಮುಖ್ಯ ಉದ್ದೇಶ ಏನಾಗಿರ್ತಪ್ಪ ಅಂದರೆ ತನ್ನ ರಾಜ್ಯಕ್ಕೆ ಮರಳಿ ಬರ್ತಕ್ಕಂಥದ್ದು, ತನ್ನ ಶತ್ರುಗಳಿಗೆ ಒಂದು ದ್ವೇಷವನ್ನು ತೀರಿಸಿಕೊಳ್ತಕ್ಕಂಥದ್ದು. ಆದರೂ ಕೂಡ ಇವನು ಕೊನೆಯದಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳುವ ಬದಲಾಗಿ ಒಳ್ಳೆಯ ಒಂದು ಸದ್ಗುಣವನ್ನು ಆಯ್ಕೆ ಮಾಡ್ಕೊತಾನೆ, ತನ್ನ ಶತ್ರುಗಳನ್ನು ಕ್ಷಮಿಸ್ತಾನೆ ಮತ್ತು ಆ ಪರಿಸ್ಥಿತಿ, ಆ ಒಂದು ಫ್ಯಾಮಿಲಿಯನ್ನು ಮೊದಲಿನಂತೆ ಮಾಡ್ತಾನೆ. ನಂತರ ಕೊನೆಯಲ್ಲಿ ಆತ ತನ್ನ ಈ ಒಂದು ಮಂತ್ರಶಕ್ತಿ, ಮ್ಯಾಜಿಕ್ಕನ್ನು ತ್ಯಜಿಸ್ತಾನೆ. ಇನ್ನು ನಂತರದ ಮುಖ್ಯವಾದ ಪಾತ್ರ ಎಂದರೆ ಮಿರಿಂಡಾ. ಇವಳು ಪ್ರಾಸ್ಪೆರೋನ ಮಗಳು ಮತ್ತು ಬಾಲ್ಯದಿಂದಲೂ ತನ್ನ ತಂದೆಯೊಂದಿಗೆ ಆ ದ್ವೀಪದಲ್ಲಿ ವಾಸಿಸ್ತಾ ಇರ್ತಾಳೆ. ಅವಳಿಗೆ ಜಗತ್ತು ಮತ್ತು ಈ ಮನುಷ್ಯರ ಬಗ್ಗೆ ಯಾವುದೇ ರೀತಿಯ ಒಂದು ಜ್ಞಾನ ಇರೋದಿಲ್ಲ, ಏಕೆಂದರೆ ಅವಳು ತನ್ನ ತಂದೆಯೊಂದಿಗೆ ಆ ಒಂದು ದ್ವೀಪದಲ್ಲಿರ್ತಾಳೆ. ಕ್ಯಾಲಿಬನ್ನನ್ನು ಮಾತ್ರ ನೋಡಿರ್ತಾಳೆ, ಬೇರೆ ಯಾರನ್ನು ಸಹ ನೋಡಿರೋದಿಲ್ಲ. ನಂತರ ಈಕೆ ತುಂಬ ಒಂದು ಸಿಂಪಥೆಟಿಕ್ ಕ್ಯಾರೆಕ್ಟರ್ ಆಗಿರ್ತಾಳೆ. ಇಲ್ಲಿ ಒಂದು ಹಡಗು ಮುಳುಗೋದನ್ನು ನೋಡಿದಾಗ ಅದರಲ್ಲಿರ್ತಕ್ಕಂತಹ ಜನರನ್ನು ನೋಡಿ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾಳೆ. ಅವಳ ಒಂದು ಮುಗ್ಧತೆ ಮತ್ತು ಸೌಂದರ್ಯವು ಆ ಹಡಗಿನಲ್ಲಿದ್ದಂಥ ಒಬ್ಬ ಫರ್ಡಿನಾಂಡನನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಅವಳು ಹೊಸ ಒಂದು ಜಗತ್ತನ್ನು ಪ್ರತಿನಿಧಿಸ್ತಾಳೆ. ಮತ್ತು ಅವಳು ಮೊದಲನೇ ಒಂದು ಸೀನಲ್ಲಿ, ಫಸ್ಟ್ ಸೈಟ್ನಲ್ಲೇ ಫರ್ಡಿನಾಂಡನ್ನು ಪ್ರೀತಿ ಮಾಡ್ತಾಳೆ. ಇನ್ನು ನಂತರದ ಕ್ಯಾರೆಕ್ಟರ್ ಅಂದಾಗ ಏರಿಯಲ್. ಈ ಏರಿಯಲ್ ಪ್ರಾಸ್ಪೆರೋನ ಒಬ್ಬ ಸೇವಕ ಅಂತ ಹೇಳ್ಬೋದು, ಒಂದು ಆತ್ಮ. ಈ ಒಂದು ಮಾಟಗಾತಿ ಅಂತಲೂ ಕೂಡ ಹೇಳ್ಬೋದು ಏರಿಯಲ್ ಅಂತಕ್ಕಂಥದ್ದು. ಈ ಏರಿಯಲ್ ಒಂದು ಮಾಟಗಾತಿ ಏನು ಮಾಡ್ತಾನೆ, ಒಂದು ಸೈಕೋರಾಕ್ಸ್ನಿಂದ ಒಂದು ಮರದಲ್ಲಿ ಸಿಕ್ಕಿಬಿದ್ದಿದ್ದಾಗ ಈ ಏರಿಯಲನ್ನು ಪ್ರಾಸ್ಪೆರೋ ಬಿಡುಗಡೆ ಮಾಡ್ತಾನೆ. ಆ ಬಿಡುಗಡೆ ಮಾಡಿದ ಒಂದು ಸೇವೆಗೆ ಒಂದು ರೆಸ್ಪಾನ್ಸ್ ಆಗಿ ಪ್ರಾಸ್ಪೆರೋ ಏರಿಯಲ್ಗೆ ಒಂದು ಸ್ವಾತಂತ್ರ್ಯವಾದ ಭರವಸೆಯನ್ನು ನೀಡ್ತಾನೆ. ಏರಿಯಲ್ ಒಂದು ಶಕ್ತಿಶಾಲಿ ಮತ್ತು ತುಂಬ ನಿಷ್ಠಾವಂತ ಸೇವಕನಾಗಿರ್ತಾನೆ. ಬಿರುಗಾಳಿಯನ್ನು ಸೃಷ್ಟಿಸೋದು ಮತ್ತು ಪ್ರಾಸ್ಪೆರೋನ ಒಂದು ಆದೇಶಗಳನ್ನು
ಪಾಲನೆ ಮಾಡ್ತಕ್ಕಂಥದ್ದು ಏರಿಯಲ್ ಸ್ವತಂತ್ರಕ್ಕಾಗಿ ಹಂಬಲಿಸ್ತಾನೆ. ಪ್ರಾಸ್ಪರೋ ಅಂತಿಮವಾಗಿ ಆ ಒಂದು ಸ್ವತಂತ್ರವನ್ನು ನೀಡಿದಾಗ ಏರಿಯಲ್ ತುಂಬ ಸಂತೋಷ ಪಡ್ತಾನೆ. ಇನ್ನು ಮುಂದಿನ ಕ್ಯಾರೆಕ್ಟರ್ ಅಂದಾಗ ಕ್ಯಾಲಿಬನ್ ಇವನು ಸಹ ಮಾಟಗಾತಿ ಸೈಕೋರಸ್ನ ಒಂದು ಮಗನಾಗಿರ್ತಾನೆ. ಮತ್ತು ಇವನು ದ್ವೀಪದ ಇನ್ನೊಂದು ನಿವಾಸಿ, ಆ ದ್ವೀಪದಲ್ಲಿರ್ತಕ್ಕಂಥ ನಿವಾಸಿ. ಇವನು ದ್ವೀಪವು ತನ್ನದೆಂದು ಅಂತ ಅಂದ್ಕೊಳ್ತಾ ಇರ್ತಾನೆ. ಮತ್ತು ಅದನ್ನು ತನ್ನಿಂದ ಕಸಿದುಕೊಂಡದ್ದಕ್ಕಾಗಿ ಆ ಪ್ರಾಸ್ಪರೋನ ಮೇಲೆ ಒಂದು ರೀತಿ ಅಸಮಾಧಾನ ಹೊಂದಿರ್ತಾನೆ. ಕ್ಯಾಲಿಬನ್ ಒಬ್ಬ ಕ್ರೂರ. ಆತ ಕೋಪಗೊಂಡಾಗ ತುಂಬ ಒರಟಾದ ವ್ಯಕ್ತಿಯಾಗಿರ್ತಾನೆ. ಪ್ರಾಸ್ಪರೋನಿಂದ ಭಾಷೆ ಕಲಿತರೂ ಸಹ ಅದನ್ನು ಶಿಪ್ಸಲು ಮಾತ್ರ ಬಳಸ್ತಾನೆ. ಪ್ರಾಸ್ಪರೋನನ್ನು ಕೊಲ್ಲೋದಕ್ಕೆ ಮತ್ತು ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಇವನೇನು ಮಾಡ್ತಾನೆ, ಒಂದು ಟ್ರಿನ್ಕ್ಯೂವೋಲೋ ಮತ್ತು ಸ್ಟೆಫನೋ ಜೊತೆ ಸೇರಿಕೊಂಡು ಒಂದು ಸಂಚನ್ನು ಕೂಡ ರೂಪಿಸ್ತಾನೆ. ನಂತರದ ಒಂದು ಕ್ಯಾರೆಕ್ಟರ್ ಈ ನಾಟಕದಲ್ಲಿ ಫರ್ಡಿನ್ಯಾಂಡ್. ಈತ ನೇಪಲ್ಸ್ ರಾಜಕುಮಾರ, ರಾಜ ಆಲ್ಫೋನ್ಸೋನ ಮಗ. ಯಾಕಂದರೆ ಇಲ್ಲಿ ಆಲ್ಫೋನ್ಸೋ ಏನು ಮಾಡಿರ್ತಾನೆ, ಈ ಒಂದು ಪ್ರಾಸ್ಪರೋನನ್ನು ತನ್ನ ರಾಜ್ಯದಿಂದ ಓಡಿಸಿರ್ತಾನೆ, ಅಂದರೆ ಅವನನ್ನು ಗಡಿಪಾರು ಮಾಡಿರ್ತಾನೆ. ಮತ್ತು ಈ ಒಂದು ಹಡಗು ಮುಳುಗಡೆ ಆದಾಗ ಈ ಫರ್ಡಿನ್ಯಾಂಡ್ ಏನು ಮಾಡ್ತಾನೆ, ತನ್ನ ತಂದೆಯಿಂದ ಬೇರ್ಪಡ್ತಾನೆ. ತಾನೊಬ್ಬನೇ ಬದುಕುಳಿದಿದ್ದೇನೆ ಅಂತ ನಂಬಿರ್ತಾನೆ. ಮತ್ತು ಇವನು ತುಂಬ ಸೌಮ್ಯ ಸ್ವಭಾವ, ಗೌರವಸ್ಥ. ಮತ್ತು ಮಿರಿಂಡಾಳನ್ನು ಭೇಟಿ ಮಾಡಿದ ತಕ್ಷಣ ಅವಳನ್ನು ಪ್ರೀತಿಸ್ತಾನೆ. ರಾಜನ ಮಗಳಾಗಿದ್ದರೂ ಸಹ ಮಿರಿಂಡಾಳ ಮೇಲಿನ ತನ್ನ ಪ್ರೀತಿಯನ್ನು ಸಾಬೀತುಪಡಿಸಲು ತುಂಬ ಕಷ್ಟಗಳನ್ನು ಪಡ್ತಾನೆ. ಮತ್ತು ಅಲೆನ್ಸೋ ಇವನು ನೇಪಲ್ಸ್ನ ರಾಜ. ಪ್ರಾಸ್ಪರೋನನ್ನು ಆ ಮಿಲನ್ನ ಡ್ಯೂಕ್ ಆಗಿ ಪದಚ್ಯುತಿಗೊಳಿಸಿ, ಅಂದರೆ ಅವನನ್ನು ಕೆಳಗಿಳಿಸಿ ಆಂಟೋನಿಯೋಗೆ ಸಹಾಯ ಮಾಡಿದವನು ಈ ಅಲೋನ್ಸೋ. ತನ್ನ ಮಗ ಫರ್ಡಿನಾಂಡನ್ನು ಕಳೆದುಕೊಂಡು ದುಃಖ ಮತ್ತು ಹತಾಶೆಯಲ್ಲಿರ್ತಾನೆ. ಅಂತಿಮವಾಗಿ ತನ್ನ ಹಿಂದಿನ ಕಾರ್ಯಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಾನೆ ಮತ್ತು ತನ್ನ ಮಗನೊಂದಿಗೆ ಸಂತೋಷದಿಂದ ಮತ್ತೆ ಕೊನೆಯಲ್ಲಿ ಸೇರಿಕೊಳ್ತಾನೆ. ನಂತರ ಆಂಟೋನಿಯೋ ಇವನು ಪ್ರಾಸ್ಪರೋನ ಒಬ್ಬ ಸಹೋದರ. ಈತ ಮೋಸ ಮಾಡಿರ್ತಾನೆ. ತನ್ನ ಅಣ್ಣನಿಂದ ಆ ಒಂದು ಡ್ಯೂಕ್ಡಮನ್ನು ವಶಪಡಿಸಿಕೊಂಡಿರ್ತಾನೆ. ಇವನು ಕುತಂತ್ರಿ, ಅಧಿಕಾರದಾಹಿಯಾಗಿರ್ತಾನೆ. ತನ್ನ ಕಾರ್ಯಗಳ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇರೋದಿಲ್ಲ. ಅವನಿಗೆ ಅವನು ರೀತಿ ಭ್ರಷ್ಟವಾದಂತಹ ಕ್ಯಾರೆಕ್ಟರ್ ಆಗಿರುತ್ತೆ. ರಾಜ ಅಲೋನ್ಸೋನನ್ನು ಕೊಲ್ಲಲು ಸೆಬಾಸ್ಟಿಯನ್ನೊಂದಿಗೆ ಕೂಡ ಈತ ಸಂಚು ಹೂಡುತ್ತಾನೆ. ಇನ್ನು ಮುಂದಿನ ಕ್ಯಾರೆಕ್ಟರ್ ಅಂದಾಗ ಗೊಂಜಾಲೋ. ಇವನು ರಾಜ ಅಲೋನ್ಸೋನಿಗೆ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಸಲಹೆಗಾರ. ಇವನು ದಯೆ ಮತ್ತು ತುಂಬ ಕರುಣೆಯುಳ್ಳ ವ್ಯಕ್ತಿ. ಪ್ರಾಸ್ಪರೋ ಮತ್ತು ಮಿರಿಂಡಾರವರನ್ನು ಆ ಒಂದು ರಾಜ್ಯದಿಂದ ಬಹಿಷ್ಕಾರ ಮಾಡಿದಾಗ ಅವರಿಗೆ ಸಹಾಯ ಮಾಡ್ತಾನೆ. ಅವರಿಗೆ ಆಹಾರ, ನೀರು ಮತ್ತು ಬಟ್ಟೆಗಳನ್ನು ಒದಗಿಸ್ತಾನೆ. ಒಂದು ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಇನ್ನು ಈ ನಾಟಕಕ್ಕೆ ಬಂದಾಗ ಇಲ್ಲಿ ಆ್ಯಕ್ಟ್ 1 ಅಂತಕ್ಕಂಥದ್ದು, ನಾಟಕವು ಸಮುದ್ರದಲ್ಲಿನ ಒಂದು ದೊಡ್ಡ ಬಿರುಗಾಳಿಯೊಂದಿಗೆ ಪ್ರಾರಂಭ ಆಗುತ್ತೆ. ರಾಜ ಅಲೋನ್ಸೋ ಮತ್ತು ಅವನ ಮಗ ಫರ್ಡಿನ್ಯಾಂಡ್ ಮತ್ತು ಅವನ ಸಹೋದರನಾಗಿರ್ತಕ್ಕಂಥ ಸೆಬಾಸ್ಟಿಯನ್ ಮತ್ತು ಪ್ರಾಸ್ಪರೋನ ಒಬ್ಬ ಸಹೋದರ ಆಗಿರ್ತಕ್ಕಂಥ ಆಂಟೋನಿಯೋ ಇದ್ದ ಹಡಗು ಒಂದು ಮಾಂತ್ರಿಕ ಒಂದು ಮ್ಯಾಜಿಕಲ್ ಬಿರುಗಾಳಿಗೆ ಸಿಕ್ಕಿಗೆ ಹಾಕ್ಕೊಳ್ಳುತ್ತೆ. ಅಲ್ಲೇ ಹತ್ತಿರದ ಒಂದು ದ್ವೀಪದಲ್ಲಿ ಮಿಲನ್ನ ನಿಜವಾದ ಡ್ಯೂಕ್ ಆಗಿರ್ತಕ್ಕಂಥ ಪ್ರಾಸ್ಪರೋ ತಾನೇ ಈ ಬಿರುಗಾಳಿಯನ್ನು ಸೃಷ್ಟಿಸೋರಿದಾಗಿ ತನ್ನ ಮಗಳಿಗೆ ಮಿರಿಂಡಾಳಿಗೆ ತಿಳಿಸ್ತಾನೆ. ಅವಳು ಕೇಳ್ತಾ ಇರ್ತಾಳೆ. ಅವನು ಅವರಿಗೆ ಈ ಒಂದು ದೇಶಭ್ರಷ್ಟನಾಗಲು ಕಾರಣವಾದಂತಹ ಕಥೆಯನ್ನು ಹೇಳ್ತಾನೆ. 12 ವರ್ಷಗಳ ಹಿಂದೆ ಪ್ರಾಸ್ಪರೋ ತನ್ನ ಒಂದು ಮ್ಯಾಜಿಕಲ್, ಅಂದರೆ ಒಂದು ಮಾಂತ್ರಿಕತೆಯ ವಿದ್ಯಾಭ್ಯಾಸದಲ್ಲಿ ಮುಳುಗಿರ್ತಾನೆ. ಆಗ ಅವನ ಸಹೋದರ ಆಂಟೋನಿಯೋ ಏನು ಮಾಡ್ತಾನೆ, ನೇಪಲ್ಸ್ನ ರಾಜ ಅಲೋನ್ಸೋನ ಸಹಾಯದಿಂದ ಇವನ ಡ್ಯೂಕ್ಡಮನ್ನು ವಶಪಡಿಸಿಕೊಂಡಿರ್ತಾನೆ. ಅವರನ್ನು ಒಂದು ಹಳೆಯ ದೋಣಿಯಲ್ಲಿ ನಮ್ಮನ್ನು ತೇಳಿಬಿಟ್ಟಿದ್ರು. ಅಂದರೆ ಇದು ಪ್ರಾಸ್ಪರೋಸ್ ಮತ್ತು ಮಿರಿಂಡಾಗೆ ಹೇಳ್ತಾನೆ, ನಮ್ಮಿಬ್ಬರನ್ನು ಒಂದು ಹಳೆಯ ದೋಣಿಯಲ್ಲಿ ತೇಲಿಬಿಟ್ಟಿದ್ರು. ಆದರೆ ಒಂದು ತುಂಬ ಕರುಣೆಯುಳ್ಳಿರ್ತಕ್ಕಂತಹ ಲಾರ್ಡ್ ಗೊಂಜಾಲೋ ಅವರಿಗೆ ಆಹಾರ ಮತ್ತು ನೀರು ಒದಗಿಸಿ ಪ್ರಾಸ್ಪರೋನ ಒಂದು ಆ ಮ್ಯಾಜಿಕಲ್ ಅಮೂಲ್ಯವಾದ ಪುಸ್ತಕಗಳನ್ನು ಕೊಟ್ಟು ಕಳಿಸಿದ್ನು ಅಂತ ಹೇಳ್ತಾರೆ. ಹಾಗೆ ಅವರು ಈ ದ್ವೀಪಕ್ಕೆ ಬಂದಿರ್ತಾರೆ. ಅಲ್ಲಿ ಪ್ರಾಸ್ಪರೋ ಈಗ ಒಬ್ಬ ಶಕ್ತಿಶಾಲಿ ಮಾಂತ್ರಿಕನಾಗಿ ಒಂದು ಆತ್ಮವಾಗಿರತಕ್ಕಂಥ ಏರಿಯಲ್ ಮತ್ತು ವಿಕಾರ ರೂಪದ ಆ ಒಂದು ದ್ವೀಪದ ವಾಸಿಯಾಗಿರ್ತಕ್ಕಂಥ ಕ್ಯಾಲಿಬನ್ನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ದ್ವೀಪದಲ್ಲಿ ಮಾಟಗಾತಿ ಸೈಕೋರಾಕ್ಸ್ನಿಂದ ಮರದಲ್ಲಿ ಸಿಕ್ಕಿಬಿದ್ದಂತಹ ಏರಿಯಲ್ನನ್ನು ಪ್ರಾಸ್ಪರೋ ಬಿಡುಗಡೆ ಮಾಡಿರ್ತಾನೆ. ಮತ್ತು ತನ್ನ ಒಂದು ಪ್ಲಾನ್ಸನ್ನು ಒಂದು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡಿದರೆ ಆ ಒಂದು ಏರಿಯಲ್ಗೆ ಆ ಒಂದು ಬಿಡುಗಡೆಯನ್ನು ನೀಡ್ತೀನಿ, ಸ್ವತಂತ್ರ ನೀಡ್ತೀನಿ ಅಂತ ಒಂದು ಭರವಸೆಯನ್ನು ನೀಡಿರ್ತಾನೆ. ಪ್ರಾಸ್ಪರೋ ತನ್ನ ಮಂತ್ರಶಕ್ತಿಯನ್ನು ಬಳಸಿ ಆ ಒಂದು ಫರ್ಡಿನಾಂಡ್ ಇರತಕ್ಕಂತಹ ಒಂದು ಹಡಗನ್ನು ಮುಳುಗಿಸ್ತಾನೆ. ರಾಜಕುಮಾರ ಫರ್ಡಿನಾಂಡನನ್ನು ಮಿರಿಂಡಾಳೊಂದಿಗೆ ತಕ್ಷಣವೇ ಪ್ರೀತಿಯಲ್ಲಿ ಬೀಳುವಂತೆ ಮಾಡ್ತಾನೆ. ಆದರೆ ಪ್ರಾಸ್ಪರೋ ಅವರ ಪ್ರೀತಿಯನ್ನು ಪರೀಕ್ಷಿಸಲು
ಅದನ್ನು ವಿರೋಧಿಸುವಂತೆ ನಟಿಸ್ತಾನೆ. ಮತ್ತು ಫರ್ಡಿನಾಂಡನ್ನು ತನ್ನ ಸೇವಕನನ್ನಾಗಿ ಮಾಡ್ಕೋತಾನೆ. ಅಂದರೆ ಅವನೇ ಹಡಗನ್ನು ಮುಳುಗಿಸಿ ಫರ್ಡಿನಾಂಡ್ ಮತ್ತು ಮಿರಿಂಡಾಳನ್ನು ಒಂದು ಪ್ರೀತಿಯಲ್ಲಿ ಬೀಳುವಂತೆ ಮಾಡ್ತಾನೆ. ಬಟ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋ ಥರ ಮಾಡಿ ಫರ್ಡಿನಾಂಡನ್ನು ತನ್ನ ಸೇವಕನನ್ನಾಗಿ ಮಾಡ್ಕೋತಾನೆ. ಇನ್ನು ಆ್ಯಕ್ಟ್ 2ಗೆ ಬಂದಾಗ ಹಡಗು ಮುಳುಗೋಗಿರುತ್ತೆ. ಬದುಕುಳಿದಿರತಕ್ಕಂಥವರು ಆ ದ್ವೀಪದಲ್ಲಿ ಬಂದು ಸೇರಿರ್ತಾರೆ. ನೇಪಲ್ಸ್ನ ರಾಜ ಅಲೋನ್ಸೋ ತನ್ನ ಮಗ ಫರ್ಡಿನಾಂಡ್ ಸತ್ತಿದ್ದಾನೆ ಅಂತ ಭಾವಿಸಿ ತುಂಬ ದುಃಖದಲ್ಲಿರ್ತಾನೆ. ಗೊಂಜಾಲೋ ಎಂದಿನಂತೆ ಒಂದು ರೀತಿ ಆಶಾವಾದಿ, ಆತ ಒಂದು ಪಾಸಿಟಿವ್ ಮೈಂಡ್. ಆತ ಈ ದ್ವೀಪದ ಕಲ್ಯಾಣದ ರಾಜ್ಯದ ಚಿತ್ರವನ್ನು ನೀಡುವ ಮೂಲಕ ಅವನನ್ನು ಹುರಿದುಂಬಿಸಲು ಪ್ರಯತ್ನ ಮಾಡ್ತಾನೆ. ಅಲೋನ್ಸೋ ಮತ್ತು ಗೊಂಜಾಲೋ ನಿದ್ರಿಸ್ತಾ ಇರಬೇಕಾದ್ರೆ ತನ್ನ ಸಹೋದರನನ್ನು ಮೊದಲು ಅಂದರೆ ತನ್ನ ಒಂದು ಅಣ್ಣನನ್ನು ಓಡಿಸಿರ್ತಕ್ಕಂಥ ಆಂಟೋನಿಯ ಮತ್ತು ನಿದ್ರಿಸ್ತಾ ಇರ್ತಕ್ಕಂಥ ಅಲೋನ್ಸೋ ಮತ್ತು ಗೊಂಜಾಲೋನನ್ನು ಕೊಲೆ ಮಾಡಿ ಹೊಸ ನೇಪಲ್ಸ್ನ ರಾಜನಾಗಬೇಕು ಅಂದ್ಕೊಂಡು ಸೆಬಾಸ್ಟಿಯನ್ನನ್ನು ಒತ್ತಾಯ ಮಾಡ್ತಾನೆ. ಅವರು ಅದನ್ನು ಮಾಡಲು ಸಿದ್ಧರಾದಾಗ ಏರಿಯಲ್ ಅಲ್ಲಿಗೆ ಕಾಣಿಸ್ಕೊಂಡು ನಿದ್ರಿಸ್ತಾ ಇರೋರನ್ನ ಎಚ್ಚರಗೊಳಿಸ್ಬಿಡುತ್ತೆ. ಅವರ ಸಂಚು ವಿಫಲವಾಗುತ್ತೆ. ದ್ವೀಪದ ಇನ್ನೊಂದು ಭಾಗದಲ್ಲಿ ಹಾಸ್ಯಗಾರನಾಗಿರ್ತಕ್ಕಂಥ ಟ್ರಿಟಿಕ್ಯುಲೋ ಮತ್ತು ಬಟ್ಲರ್ ಸೆಪ್ಯಾನೋ ಕಾಲಿಬನ್ನನ್ನು ನೋಡ್ತಾರೆ. ಅವನಿಗೆ ವೈನ್ ಕೊಟ್ಟ ನಂತರ ಅವರು ದೇವರೆಂದು ಕಾಲಿಬನ್ನಿಂದ ಹೊಗಳಲ್ಪಡ್ತಾರೆ. ಮತ್ತು ಇವನು ಇನ್ನು ಮುಂದೆ ಪ್ರಾಸ್ಪರೋ ಬದಲಿಗೆ ಇವರಿಗೆ ಸೇವೆ ಮಾಡ್ತೇನೆ ಅಂತೇಳಿ ಕ್ಯಾಲಿಬನ್ ಏನು ಮಾಡ್ತಾನೆ, ಟ್ರಿನ್ಕಿಲೋ ಮತ್ತು ಬಟ್ಲರ್ನ ಸೇವಕನಾಗ್ತೇನೆ ಅಂತ ಹೇಳ್ತಾನೆ. ಪ್ರಾಸ್ಪರೋನನ್ನು ಕೊಂದು ಈ ದ್ವೀಪವನ್ನು ವಶಪಡಿಸಿಕೊಂಡು ಮಿರಿಂಡಾಳನ್ನು ತಮ್ಮ ರಾಣಿಯಾಗಿ ಮಾಡಿಕೊಳ್ಬೇಕು ಅಂತೇಳಿ ಮೂವರು ಒಂದು ಪ್ಲ್ಯಾನನ್ನು ಮಾಡ್ಕೋತಾರೆ. ಇದು ಆ್ಯಕ್ಟ್ 2ನಲ್ಲಿ ನಡೆಯುತ್ತೆ. ಇನ್ನು ಆ್ಯಕ್ಟ್ 3ಗೆ ಬಂದಾಗ ಪ್ರಾಸ್ಪರೋನ ಒಂದು ಕಣ್ಣುಗಾವಲಿನಲ್ಲಿರ್ತಕ್ಕಂಥ ಫರ್ಡಿನಾಂಡ್ ಕಷ್ಟಕರವಾದಂತಹ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಸೌದೆಯನ್ನು ಹೊರತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಒತ್ತಾಯ ಮಾಡ್ತಾರೆ. ಮಿರಿಂಡಾ ಅವನ ಮೇಲೆ ಕನಿಕರಪಟ್ಟು ಆ ಕೆಲಸಕ್ಕೆ ಸಹಾಯ ಮಾಡಲು ಮುಂದಾಗ್ತಾಳೆ. ಅವರು ಪರಸ್ಪರ ತಮ್ಮ ನಿಜವಾದ ಭಾವನೆಗಳನ್ನು ಒಬ್ಬರಿಗೊಬ್ಬರು ಹಂಚ್ಕೋತಾರೆ. ಅವರ ಮಧ್ಯೆ ಒಂದು ಪ್ರೀತಿ ಅರಳುತ್ತೆ. ಮಿರಿಂಡಾ ತನ್ನ ಮುಗ್ಧತೆಯಿಂದ ಅವನನ್ನು ಮದುವೆಯಾಗಲು ಒಪ್ಕೊಳ್ತಾಳೆ. ಫರ್ಡಿನಾಂಡ್ ಅವಳ ಪ್ರಸ್ತಾಪವನ್ನು ಒಪ್ಕೊಳ್ತಾನೆ ಮತ್ತು ಅವರು ಮದುವೆಯಾಗಲು ಇಬ್ಬರು ಸೇರಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಇದನ್ನು ರಹಸ್ಯವಾಗಿ ಗಮನಿಸ್ತಾ ಇರತಕ್ಕಂಥ ಪ್ರಾಸ್ಪರೋನಿಗೆ ಒಂದು ರೀತಿ ತೃಪ್ತಿ ಸಿಗುತ್ತೆ. ದ್ವೀಪದ ಇನ್ನೊಂದು ಭಾಗದಲ್ಲಿ ಕ್ಯಾಲಿಬನ್, ಸ್ಟೆಫಾನೋ ಮತ್ತು ಟ್ರಿನ್ಕಿಲೋ ತಮ್ಮ ಒಂದು ಮೂವರು ಕುಡಿದು ಒಂದು ಸಂಚನ್ನು ಮುಂದುವರಿಸ್ತಾರೆ. ಪ್ರಾಸ್ಪರೋನನ್ನು ಕೊಂದು ಅವನ ಪುಸ್ತಕಗಳನ್ನು ನಾಶಪಡಿಸಿದರೆ ಅವರು ಈ ಒಂದು ದ್ವೀಪದ ಯಜಮಾನರಾಗ್ಬೋದು, ಮಾಲೀಕರಾಗ್ಬೋದು ಅಂತ ಕಾಲಿಬನ್ ಆ ಇಬ್ಬರು ವ್ಯಕ್ತಿಗಳಿಗೆ ತಿಳಿಸ್ತಾನೆ. ಮತ್ತು ಅವರಿಗೆ ಕಾಣದಂತೆ ಏರಿಯಲ್ ಏನು ಮಾಡ್ತಾನೆ, ಈ ಕ್ಯಾಲಿಬನ್ ಮತ್ತು ಆ ಕುಡುಕರ ಒಂದು ಪ್ಲ್ಯಾನನ್ನು ಕೇಳಿಸ್ಕೊತಾನೆ. ಮತ್ತು ಅವರ ನಿಂದನೆಗಳನ್ನು ರಿಪೀಟ್ ಮಾಡೋದ್ರ ಮೂಲಕ ಅವರನ್ನು ಗೇಲಿ ಮಾಡ್ತಾನೆ. ಇದರಿಂದ ಅವರು ಪರಸ್ಪರ ಒಬ್ರಿಗೊಬ್ರು ವಾದ ಮಾಡಲು ಶುರು ಮಾಡ್ತಾರೆ. ನಂತರ ಏರಿಯಲ್ ಆ ಕುಡುಕರ ಗುಂಪನ್ನು ಸಂಗೀತದ ಮೂಲಕ ದೂರಕ್ಕೆ ಕರೆದೊಯ್ತಾನೆ. ಮತ್ತು ರಾಜ ಮತ್ತು ಅವನ ವ್ಯಕ್ತಿಗಳು ಫರ್ಡಿನಾಂಡನ್ನು ಹುಡುಕಿ ಸುಸ್ತಾಗಿರ್ತಾರೆ. ಆಗ ಪ್ರಾಸ್ಪರೋನಿಂದ ಸೃಷ್ಟಿಯಾದಂಥ ಒಂದು ಮಾಂತ್ರಿಕ ಔತಣಕೂಟವು ಅವರಿಗೆ ದೊರೆಯುತ್ತೆ. ಆದರೆ ಅವರು ತಿನ್ನಲು ಹೋದಾಗ ಏರಿಯಲ್ ಒಂದು ಹಾರ್ಪಿ ಅಂದರೆ ಒಂದು ಗರುಡನ ದೇಹ ಮತ್ತು ಹೆಣ್ಣಿನ ಮುಖವೇ ಇರತಕ್ಕಂಥ ಒಂದು ದೈತ್ಯಾಕಾರದ ಜೀವಿಯ ರೂಪದಲ್ಲಿ ಕಾಣಿಸಿಕೊಂಡು ಆ ಆಹಾರವನ್ನು, ಔತಣಕೂಟವನ್ನು ಮಾಯ ಮಾಡುತ್ತೆ. ಏರಿಯಲ್ ಆ ಮೂವರು ಪುರುಷರನ್ನು ಅಲೋನ್ಸೋ, ಸೆಬಾಸ್ಟಿಯನ್ ಮತ್ತು ಆಂಟೋನಿಯೋ ಪ್ರಾಸ್ಪರೋನನ್ನು ಅನ್ಯಾಯವಾಗಿ ದೇಶದಿಂದ ಓಡಿಸಿದ್ದಾರೆ ಅಂತ ಆರೋಪಿಸ್ತಾನೆ. ಮತ್ತು ಅವರು ಪ್ರಸ್ತುತ ಈ ಒಂದು ಕಷ್ಟಕ್ಕೆ ಅವರ ಮಾಡಿರ್ತಕ್ಕಂಥ ದ್ರೋಹದಿಂದ ಈ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಚ್ಚರಿಸ್ತಾನೆ. ಆ ಮೂವರು ವ್ಯಕ್ತಿಗಳು ತುಂಬ ಹತಾಶರಾಗ್ತಾರೆ. ಅವರು ಒಂದು ರೀತಿ ಹುಚ್ಚುತನದ ಒಂದು ಮನಸ್ಥಿತಿಯಲ್ಲಿ ಉಳಿತಾರೆ. ಇನ್ನು 4ನೇ ಒಂದು ಆ್ಯಕ್ಟ್ಗೆ ಬಂದಾಗ ಪ್ರಾಸ್ಪೆರೋ ಅವರ ಪ್ರೀತಿಯನ್ನು ಒಪ್ಕೊಳ್ತಾನೆ. ಫರ್ಡಿನಾಂಡ್ ಮತ್ತು ಮಿರಿಂಡಾಳ ಒಂದು ಪ್ರೀತಿಯನ್ನು ಒಪ್ಕೊತಾನೆ. ಫರ್ಡಿನಾಂಡ್ ಮೇಲಿನ ಗುಲಾಮಗಿರಿಯನ್ನು ತೆಗೆದು ಹಾಕ್ತಾನೆ. ಮತ್ತು ಫರ್ಡಿನಾಂಡ್ ಮತ್ತು ಮಿರಿಂಡಾಳ ಮದುವೆಗೆ ಒಂದು ರೀತಿ ಅಧಿಕೃತವಾಗಿ ಒಂದು ಆಶೀರ್ವಾದವನ್ನು ನೀಡ್ತಾನೆ. ಮತ್ತು ಆ ಮದುವೆ ಆಚರಣೆಗಾಗಿ ಪ್ರಾಸ್ಪರೋ ರೋಮನ್ ದೇವತೆಗಳಾಗಿರ್ತಕ್ಕಂತಹ ಐರಿಸ್, ಸೆರೆಸ್ ಮತ್ತು ಜುನೋಗಳ ರೂಪದಲ್ಲಿರುವ ಆತ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸುಂದರವಾದ ಮ್ಯಾಸ್ಕನ್ನು ಅಂದರೆ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾನೆ. ದೇವತೆಗಳು ಒಂದು ದಂಪತಿ ಫರ್ಡಿನಾಂಡ್ ಮತ್ತು ಮಿರಿಂಡಾಗಳ ಒಂದು ದಂಪತಿಗಳನ್ನು ಆಶೀರ್ವಾದ ಮಾಡ್ತಾರೆ. ಮತ್ತು ಇದು ಒಂದು ರೀತಿಯ ಸಮೃದ್ಧಿ ಮತ್ತು ಒಂದು ಸಕ್ಸಸ್ಫುಲ್ ಫಲಪ್ರದವಾದಂತಹ ಒಂದು ಮದುವೆಗೆ ಇದೊಂದು ಸಿಂಬಲ್ ಅಂದರೆ ಒಂದು ಸಂಕೇತವಾಗಿರುತ್ತೆ. ಪ್ರಾಸ್ಪರೋ ಇದ್ದಕ್ಕಿದ್ದಂತೆ ತನ್ನ ವಿರುದ್ಧ ಕ್ಯಾಲಿಬನ್ ಕೊಲೆ ಸಂಚನ್ನು ನೆನಪಿಸಿಕೊಂಡಾಗ ಆ ಆಚರಣೆ ದಿಢೀರಂತ ನಿಂತು ಹೋಗುತ್ತೆ. ಅವನು ಆತ್ಮಗಳನ್ನು ವಜಾಗೊಳಿಸ್ತಾನೆ ಮತ್ತು ಅವನು ಕೋಪದಿಂದ ಫರ್ಡಿನಾಂಡ್ ಮತ್ತು ಮಿರಿಂಡಾ
ಅವನು ತುಂಬ ಕೋಪಗೊಳ್ತಾನೆ. ಆಗ ಫರ್ಡಿನ್ಯಾಂಡ್ ಮತ್ತು ಮಿರಿಂಡಾ ಇಬ್ಬರು ಸಹ ಒಂದು ರೀತಿ ಶಾಕ್ಗೆ ಒಳಗೋಗ್ತಾರೆ. ನಂತರ ಪ್ರಾಸ್ಪರೋ ಆ ಸಂಚುಗಾರರಾಗಿರ್ತಕ್ಕಂತಹ ಒಂದು ಕ್ಯಾಲಿಬನ್ ಮತ್ತು ಸ್ಟೆಫಾನೋ ಮತ್ತು ಟ್ರಿನ್ಕ್ಯುಲೋರನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂಥೇಳಿ ಏರಿಯಲ್ನ ಕರೀತಾನೆ. ಏರಿಯಲ್ನ ಸಂಗೀತದಿಂದ ಆಕರ್ಷಿತರಾದಂತಹ ಈ ಕ್ಯಾಲಿಬನ್, ಸ್ಟೆಫಾನೋ ಮತ್ತು ಟ್ರಿನ್ಕ್ಯುಲೋ ಅವರನ್ನು ಒಂದು ಕೊಳಕು ಒಂದು ತುಂಬ ಕೊಳಕಾಗಿರ್ತಕ್ಕಂಥ ಕೊಳದ ಬಳಿ ಕರ್ಕೊಂಬರ್ತಾರೆ. ಮತ್ತು ನಂತರ ಉತ್ತಮ ಒಂದು ಬಟ್ಟೆಗಳನ್ನು ತೋರಿಸಿ ಅವರ ಗಮನವನ್ನು ಬೇರೆಡೆಗೆ ಆತ ಸೆಳೀತಾರೆ. ತಮ್ಮ ಗುರಿಯ ಮೇಲೆ ಒಂದು ಗಮನ ಇಲ್ಲದೆ ಇರತಕ್ಕಂಥ ಕ್ಯಾಲಿಬನ್ ತಮ್ಮ ಸಂಚನ್ನು ಮುಂದುವರಿಸಲು ಇಬ್ಬರಾಗಿರ್ತಕ್ಕಂಥ ಸ್ಟೆಫಾನೋ ಮತ್ತು ಟ್ರಿನ್ಕ್ಯುಲೋ ಇಬ್ಬರನ್ನು ಒತ್ತಾಯ ಮಾಡ್ತಾನೆ. ಆದರೆ ಸ್ಟೆಫಾನೋ ಮತ್ತು ಟ್ರಿನ್ಕ್ಯುಲೋ ಆ ಒಂದು ಆಕರ್ಷಕ ಬಟ್ಟೆಗಳಿಗೆ ತುಂಬ ಆಕರ್ಷಿತರಾಗಿರ್ತಾರೆ. ಇಲ್ಲಿ ಶಿಕ್ಷೆಯಾಗಿ ಪ್ರಾಸ್ಪರೋ ತನ್ನ ಮಾಂತ್ರಿಕ ಬೇಟೆ ನಾಯಿಗಳನ್ನು ಅವರ ಮೇಲೆ ಬಿಡ್ತಾನೆ. ಅವು ಅವರನ್ನು ಒಂದು ವೇದಿಕೆಯಿಂದ ಓಡಿಸ್ತವೆ. ನಂತರ ಒಂದು ಆ್ಯಕ್ಟ್ 5ಗೆ ಬಂದಾಗ ಪ್ರಾಸ್ಪರೋನ ಎಲ್ಲ ಶತ್ರುಗಳು ಈಗ ಅವನ ಒಂದು ಶಕ್ತಿಗೆ ಒಳಗಾಗಿ ಅವನ ಒಂದು ಪ್ಲ್ಯಾನ್ಸ್ಗೆ ಒಳಗಾಗ್ಬಿಟ್ಟಿರ್ತಾರೆ. ಅವನ ಶತ್ರುಗಳಾಗಿರ್ತಕ್ಕಂತಹ ಅಲೆನ್ಸೋ ಮತ್ತು ತನ್ನ ತಮ್ಮ ಆಂಟನಿಯೋ ಎಲ್ಲರೂ ಅವನ ಒಂದು ಶಕ್ತಿಗೆ ಒಳಗಾಗಿರ್ತಾರೆ. ಏರಿಯಲ್ ರಾಜ ಮತ್ತು ಅವರ ಜನರು ವಿಶೇಷವಾಗಿ ಒಳ್ಳೆಯ ಹೃದಯವನ್ನು ಹೊಂದಿರತಕ್ಕಂತಹ ಒಂದು ಗೋಂಜಾಲನ ದುಸ್ಥಿತಿಯ ಬಗ್ಗೆ ಇಲ್ಲಿ ವರದಿ ಮಾಡ್ತಾರೆ. ಏರಿಯಲ್ನ ವಿವರಣೆಯಿಂದ ಒಂದು ವಿವರಣೆಯನ್ನು ಕೇಳಿಸಿಕೊಂಡಂತಹ ಪ್ರಾಸ್ಪೆರೋ ಸೇಡನ್ನು ತೀರಿಸಿಕೊಳ್ಳೋ ಬದಲು ಕ್ಷಮೆ ಮಾಡೋಣ, ಅವರನ್ನು ಕ್ಷಮಿಸೋಣ ಅಂತ ಅಂದ್ಕೋತಾನೆ. ಅವನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಿಟ್ಟು ತಾನು ಅವರಿಗೆ ಕ್ಷಮೆ ನೀಡೋಣ ಅಂತ ನಿರ್ಧಾರ ಮಾಡ್ತಾನೆ. ಕೊನೆಯ ಒಂದು ಕೆಲಸ ಏನಪ್ಪ ಅಂದರೆ ತನ್ನ ಶಕ್ತಿಯಿಂದ ಏರಿಯಲ್ಗೆ ಅವನ ಒಂದು ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಾನೆ. ನಂತರ ಪ್ರಾಸ್ಪರೋ ಮತ್ತು ಅವನ ಒಂದು ಪರಿವಾರವನ್ನು ತನ್ನ ಮುಂದೆ ಕರೆತರ್ತಾನೆ ಮತ್ತು ತನ್ನ ನಿಜವಾದ ಗುರುತನ್ನು ಪ್ರಾಸ್ಪರೋ ಬಹಿರಂಗಪಡಿಸ್ತಾನೆ. ಅವನು ಆಂಟೋನಿಯೋ ಮತ್ತು ಸೆಬಾಸ್ಟಿಯನನ್ನು ಅವರ ಒಂದು ದ್ರೋಹದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಆದರೆ ಅಂತಿಮವಾಗಿ ತನ್ನ ಸಹೋದರ ಆಂಟೋನಿಯನನ್ನು ಮತ್ತು ಸೆಬಾಸ್ಟಿಯನನ್ನು ಪ್ರಾಸ್ಪರೋ ಏನು ಮಾಡ್ತಾನೆ, ಕ್ಷಮಿಸ್ತಾನೆ. ಪಶ್ಚಾತ್ತಾಪದಿಂದ ತುಂಬಿದಂತಹ ಅಲೋನ್ಸೋ ಪ್ರಾಸ್ಪರೋನ ಕ್ಷಮೆಯನ್ನು ಬೇಡ್ತಾನೆ ಮತ್ತು ಅವನ ಡ್ಯೂಕ್ಡಮ್ಮನ್ನು ಆತನಿಗೆ ಹಿಂತಿರುಗಿಸ್ತಾನೆ. ನಂತರ ಪ್ರಾಸ್ಪರೋ ಚದುರಂಗ ಆಡ್ತಾ ಇದ್ದಂತಹ ಫರ್ಡಿನ್ಯಾಂಡ್ ಮತ್ತು ಮಿರಿಂಡಾಳನ್ನು ಅಲೋನ್ಸೋಗೆ ತೋರಿಸ್ತಾನೆ. ಇದು ಅವನನ್ನು ಒಂದು ರೀತಿ ದಿಗ್ಭ್ರಮೆಗೊಳಿಸುತ್ತೆ. ಅಲೋನ್ಸೋಗೆ ತನ್ನ ಮಗ ಫರ್ಡಿನ್ಯಾಂಡ್ ಸತ್ತಿದ್ದಾನೆ ಅಂತ ಅಂದ್ಕೊಂಡಿರ್ತಾನೆ. ತನ್ನ ಮಗನು ಜೀವಂತವಾಗಿ ಮತ್ತು ಸುರಕ್ಷಿತವಾಗಿರೋದನ್ನು ನೋಡಿ ಸಂತೋಷಗೊಳ್ತಾನೆ ಮತ್ತು ಆತ ಆ ಇಬ್ಬರು ಯುವ ಪ್ರೇಮಿಗಳಿಗೆ ಒಂದು ಆಶೀರ್ವಾದ ಮಾಡ್ತಾನೆ. ಈ ರೀತಿಯಾಗಿ ಆ ಹಡಗು ಅದ್ಭುತವಾಗಿ ಅವರು ಮುಳುಗಿದಂತಹ ಹಡಗು ದುರಸ್ತಿಯಾಗಿರುತ್ತೆ. ನೇಪಲ್ಸ್ಗೆ ಹಿಂತಿರುಗೋದಕ್ಕೆ ಅದು ಸಿದ್ಧವಾಗಿರುತ್ತೆ ಅಂತ ಪ್ರಾಸ್ಪರೋ ಏನು ಮಾಡ್ತಾನೆ, ಆ ಒಂದು ರಾಜನಿಗೆ ತಿಳಿಸುವುದರ ಮೂಲಕ ಈ ಒಂದು ನಾಟಕ ಕೊನೆಗೊಳ್ಳುತ್ತೆ. ಅವನು ಏರಿಯಲ್ಗೆ ಸ್ವಾತಂತ್ರ್ಯ ನೀಡ್ತಾನೆ ಮತ್ತು ತನ್ನ ಒಂದು ಮಾತುಗಳನ್ನು ಮುಂದುವರಿಸ್ತಾ ಏನು ಮಾಡ್ತಾನೆ, ಈ ಒಂದು ನಾಟಕವನ್ನು ಮುಗಿಸ್ತಾನೆ. ಈ ರೀತಿಯಾಗಿ ದ ಟೆಂಪೆಸ್ಟ್ ಈ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನನ್ನು ನೀಡಿದ್ದೇನೆ. ಇದರ ಸಂಪೂರ್ಣವಾದಂತಹ ಸಮರಿ ವಿತ್ ಕ್ಯಾರೆಕ್ಟರ್ಸ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳನ್ನು ಇದೇ ರೀತಿಯ ಸಮರಿಗಳನ್ನು ಕೇಳೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.